ಈಗ ನೀವು ಕೇಳುತ್ತಿರುವ ಈ ಧ್ವನಿ ಯಾವುದೇ ಆರ್ಆರ್ ಸಿನಿಮಾದಲ್ಲ. ಇದು 1970ರ ಜರ್ಮನಿಯಲ್ಲಿ ರೆಕಾರ್ಡ್ ಆದ ನೈಜ ಧ್ವನಿಯಾಗಿರುತ್ತೆ. ಒಬ್ಳು ಸುಂದರ ಕಾಲೇಜು ಹುಡುಗಿ ರಾಕ್ಷಸನಂತೆ ಧ್ವನಿ ಬದಲಿಸಿ 6 ಬೇರೆ ಬೇರೆ ಭಾಷೆಗಳಲ್ಲಿ ಮಾತನಾಡ್ತಾ ಇರ್ತಾಳೆ. ಈ ಹುಡುಗಿಗೆ 10 ತಿಂಗಳಲ್ಲಿ ಬರೋಬ್ಬರಿ 67 ಬಾರಿ ದೆವ್ವ ಬಿಡಿಸುವ ಶಾಸ್ತ್ರ ಕೂಡ ನಡೆಸಿರುತ್ತಾರೆ. ಆದ್ರೂ ಸಹ ಆಕೆ ಬದುಕಲಿಲ್ಲ. ಇಂದಿಗೂ ಅವಳ ಸಾವಿನ ಸುತ್ತ ಇರುವ ರಹಸ್ಯಗಳು ವಿಜ್ಞಾನಕ್ಕೆ ಸುಳಿವು ಕೂಡ ಸಿಗುತ್ತಿಲ್ಲ. ಆ ಹುಡುಗಿ ನಿಜಕ್ಕೂ ದೆವ್ವ ಹಿಡಿದು ಸತ್ಲ ಅಥವಾ ಆ ಹುಡುಗಿ ಸಾವು ಒಂದು ಕೊಲೆ ಆಯ್ತಾ? 1952ರಲ್ಲಿ ಜನಿಸಿದ ಅನ್ನೆಲಿಸ್ ಒಬ್ಳು ಧಾರ್ಮಿಕ ಹುಡುಗಿ ಆಗಿರ್ತಾಳೆ. ಆ ಹುಡುಗಿ ಹುಟ್ಟಿದಾಗಿನಿಂದ 15 ವಯಸ್ಸಿನವರೆಗೆ ಆರೋಗ್ಯವಂತ ಹುಡುಗಿ ಆಗಿರುತ್ತಾಳೆ. ಇಲ್ಲಿಂದ ಶುರುವಾಗುತ್ತೆ ನೋಡಿ. ಅವಳ ವಯಸ್ಸು 16 ಆಗಿರುತ್ತೆ. 16ನೇ ವಯಸ್ಸಿನಲ್ಲಿ ಅವಳಿಗೆ ವಿಚಿತ್ರವಾದ ಪೀಟ್ಸ್ ಬರಲು ಪ್ರಾರಂಭವಾಗುತ್ತೆ. ಆದ್ರೆ ಅದು ಕೇವಲ ಕಾಯಿಲೆಯಾಗಿರ್ಲಿಲ್ಲ. ಅವಳು ತನ್ನ ಮನೆಯಲ್ಲಿ ಕ್ರೂಸಿಫಿಕ್ಸ್ ಅಂದ್ರೆ ಯೇಸುವಿನ ಶಿಲುಬೆ ಅದನ್ನ ಕಂಡ್ರೆ ಭಯ ಹಾಗೂ ಸಿಟ್ಟು ಕೂಡ ಬರ್ತಾ ಇತ್ತು. ಪವಿತ್ರವಾದ ಜಲವನ್ನ ಕುಡಿಯಲು ಎದುರುವುದರ ಜೊತೆಗೆ ಹಿಂಜರಿತಾ ಇದ್ಲು. ಒಂದು ದಿನ ತನ್ನ ರೂಮ್ ನಲ್ಲಿ ಇದ್ದಕ್ಕಿದ್ದಂತೆ ನೊಣಗಳನ್ನ ಮತ್ತು ಇದ್ದಿಲಿಗಳನ್ನ ತಿನ್ನಲು ಶುರು ಮಾಡ್ತಾಳೆ. ಇದ್ದಕ್ಕಿದ್ದಂತೆ ಅವಳ ಕಣ್ಣುಗಳು ಕೂಡ ಕಪ್ಪು ಬಣ್ಣಕ್ಕೆ ಬದಲಾಗ್ತವೆ. ಮುಖದ ಮೇಲೆ ವಿಚಿತ್ರವಾದ ಗಾಯಗಳು ಸಹ ಆಗ್ತವೆ. ಅದೇ ಸಮಯದಲ್ಲಿ ಪೋಷಕರು ಆಸ್ಪತ್ರೆಗೆ ಸೇರಿಸ್ತಾರೆ. ವೈದ್ಯರಿಂದ ಕೂಡ ಆ ವಿಚಿತ್ರ ಕಾಯಿಲೆಯ ಬಗ್ಗೆ ಸುಳಿವೇ ಸಿಗೋಲ್ಲ. ವೈದ್ಯರಿಂದ ಚಿಕಿತ್ಸೆ ವಿಫಲವಾಗುತ್ತೆ. ಇಬ್ರು ಕ್ರಿಶ್ಚಿಯನ್ ಪಾದ್ರಿಗಳು ಅವಳಿಗೆ ದೆವ್ವ ಹಿಡಿದಿದೆ ಎಂದು ಘೋಷಿಸುತ್ತಾರೆ. 1975 ಹಾಗೂ 76ರ ನಡುವೆ ಅವಳಿಗೆ 67 ಬಾರಿ ದೆವ್ವ ಬಿಡಿಸುವ ಶಾಸ್ತ್ರ ಕೂಡ ಮಾಡಲಾಯಿತು. ಪ್ರತಿದಿನ 4 ಗಂಟೆಗಳ ಕಾಲ ಆಕೆಯನ್ನ ಕಟ್ಟಿ ಹಾಕಿ ಪ್ರಾರ್ಥನೆಯನ್ನ ಮಾಡಲಾಗುತ್ತಿತ್ತು. ಆ ಸಮಯದಲ್ಲಿ ಅವಳು ತನಗೆ ತಾನೇ ಹೊಡ್ಕೊಳ್ತಾ ಇದ್ಲು. ಆಕೆಯ ಕಿರುಚಾಟ ಎಷ್ಟು ಭಯಾನಕವಾಗಿತ್ತೆಂದ್ರೆ ಅಕ್ಕಪಕ್ಕದ ಮನೆಯವರು ಕೂಡ ಭಯದಿಂದ ನಡುಗ್ತಿದ್ರು. ಅವಳು ತನ್ನ ಮಂಡಿಗಳ ಮೇಲೆ 100 ಬಾರಿ ಬಸ್ಕಿ ಕೂಡ ಹೊಡಿತಿದ್ದರಿಂದ ಅವಳ ಕಾಲಿನ ಮೂಳೆಗಳು ಕೂಡ ಮುರಿದು ಹೋಗಿದ್ವು. ಜುಲೈ 1, 1976ರ ಅನಲೇಸ್ ಭಯಾನಕವಾಗಿ ಸಾವಾಗುತ್ತೆ. ಸಾಯುವಾಗ ಅವಳ ತೂಕ ಕೇವಲ 30 kg ಆಗಿರುತ್ತೆ. ಅವಳ ಸಾವಿನ ನಂತರ ಜರ್ಮನ್ ಸರ್ಕಾರ ಅವಳ ಪೋಷಕರು ಮತ್ತು ಇಬ್ರು ಕ್ರಿಶ್ಚಿಯನ್ ಪಾದ್ರಿಗಳ ಮೇಲೆ ಕೇಸ್ ಅನ್ನ ದಾಖಲಿಸುತ್ತೆ. ಈ ಕೇಸ್ ಇತಿಹಾಸದಲ್ಲೇ ಅತ್ಯಂತ ವಿವಾದಾತ್ಮಕವಾಗಿತ್ತು. ಆಕೆಗೆ ಸ್ಕಿಜೋಫ್ರೇನಿಯಾ ಇತ್ತು. ಚಿಕಿತ್ಸೆ ಕೊಡಿಸದೆ ಪಾದ್ರಿಗಳು ಕೊಂದ್ರು ಎಂದು ವಾದಿಸುತ್ತಾರೆ. ಆದ್ರೆ ಪಾದ್ರಿಗಳು 40ಕ್ಕೂ ಹೆಚ್ಚು ಆಡಿಯೋ ಟೇಪ್ ಗಳನ್ನ ಕೋರ್ಟಿಗೆ ನೀಡ್ತಾರೆ. ಅದರಲ್ಲಿರುವ ಧ್ವನಿಗಳು ಮನುಷ್ಯನದ್ದೇ ಅಲ್ಲ ಎಂಬುದು ಇಂದಿಗೂ ಕೂಡ ಅನೇಕರ ನಂಬಿಕೆಯಾಗಿದೆ. ಇಂದಿಗೂ ಸಹ ಜರ್ಮನಿನ ಆ ಸಮಾಧಿಯ ಹತ್ರ ಹೋದವರು ವಿಚಿತ್ರ ಅನುಭವಗಳನ್ನ ಹಂಚಿಕೊಳ್ತಾರೆ. ವಿಜ್ಞಾನ ಇದನ್ನು ಮೆದುಳಿನ ಕಾಯಿಲೆ ಅಂದ್ರೆ, ನಂಬಿಕೆ ಇರುವವರು ಇದು ನರಕದ ದರ್ಶನ ಎನ್ನುತ್ತಾರೆ. ನಿಮ್ಗೆ ಏನನ್ಸುತ್ತದೆ? ಈ ವಿಡಿಯೋ ಕೊನೆಯಲ್ಲಿ ಆ ನೈಜ ಧ್ವನಿಯನ್ನ ನೀವು ಕೇಳಬಹುದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಇಂಥದ್ದೇ ಒಂದು ಡಾರ್ಕ್ ಫೈಲ್ ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.